ಡಾಕ್ಟರ್ ನಾಗರಾಜ್ ಸರ್ ಅಂತೇಳಿ ಹೊಲೆ ಎಂಬ ಅರ್ಥ ಹೊಲಸು ಮಲಿನತೆ ಸೂಚಿಸುತ್ತದೆ, ಆದ್ದರಿಂದ ನಾವು ತೆಗೆದು ಹೊಲದವ ಅಂತ ಮಾಡ್ರಿ ಅಂತೇಳಿ. ಇವೆಲ್ಲರೂ ಸರ್ಕಾರಿ ನೌಕರದಾರಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟು ಪುಟ ಸಂಖ್ಯೆ 1426ರಲ್ಲಿ ಇನ್ನೊಂದು ಸರಿ ಹೇಳ್ತೀನಿ. ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿಯನ್ನು ಹೊರತಂದಿರತಕ್ಕಂಥ ನಿಘಂಟು ಇದೆಯಲ್ಲ ಶಬ್ದಕೋಶ, ಅದರ ಪುಟ ಸಂಖ್ಯೆ 1426ರಲ್ಲಿ ಹೊಲೆಯ ಅಂದರೆ ಚಾಂಡಾಲ, ದುಷ್ಟ, ನೀಚ ಅಂತ ಬರೆದಿದ್ದಾರೆ. ಈ ಪೂರ್ವದಲ್ಲಿ ಹಾಗೆ ಇತ್ತೇನು 1997ರ ಶಬ್ದಕೋಶ ತೆಗೆದು ನೋಡಿದೆ, ಅದರಲ್ಲಿ ಹೊಲೆಯ ಎಂದರೆ ಪುಲಿಯ ಅಂತಿದೆ ಅರ್ಥ. ಹಾಗಾದ್ರೆ ದುಷ್ಟ, ನೀಚ, ಚಾಂಡಾಲ ಅಂತಕ್ಕಂಥ ಪದಗಳು ಯಾರು ಸೇರಿಸು ಅಂದ್ರೆ ಈ ಬೆರಕಿ ಜನಾಂಗ ಏನಿತ್ತಲ್ಲ, ಆ ಬೆರಕಿ ಜನಾಂಗ ಹರಕಿ ಹೊತ್ತು ಆ ಕನ್ನಡ ಸಾಹಿತ್ಯ ಪರಿಷತ್ತದಲ್ಲಿ ಹೋದಾಗ ಇಂಥ ದುಷ್ಟ ಕೆಲಸಗಳು ಮಾಡ್ತಾರೆ. ಸೊ ಅದನ್ನು ದೃಷ್ಟಿಕೋನದಿಟ್ಕೊಂಡು ನಾನಿಲ್ಲಿ ಮಾತಾಡಕ್ಕೆ ಬಂದಿದೆ. ಎರಡನೇ ವಿಷಯ, ನಾನು ಗುರುಗಳಿಗೆ ಕಳಿಸೋ ಭವಿಷ್ಯ ಪಾಸ್ ಮಾಡ್ತಿರ್ಬೇಕು. ಬಟ್ಟಿ ಹೊಲಿತಕ್ಕಂಥ ಸಮಯದಲ್ಲಿ ಎರಡು ಪರಿಕರಗಳು ಬಳಕೆ ಆಗ್ತವೆ. ಒಂದು ಕತ್ತರಿಸೋದು, ಒಂದು ಹೊಲಿತಕ್ಕಂಥ. ಕತ್ತರಿಸೋದು ಕತ್ತರಿ ಆದರೆ ಹೊಲಿತಕ್ಕಂಥದ್ದು ಸೂಜಿ. ಇವತ್ತಿಂದಲ್ಲ, ಕ್ರಿಸ್ತಪೂರ್ವ 185ರಿಂದಲೂ ಕೂಡ, ಕ್ರಿಸ್ತಪೂರ್ವ 185ರಿಂದಲೂ ಕೂಡ ಮೊನ್ನೆ ನಡೆದಿರ್ತಕ್ಕಂಥ ಆಗಸ್ಟ್ 18ರವರೆಗೂ ಕೂಡ ಈ ದೇಶದ ಮೂಲ ವಾರಸುದಾರರಾಗಿರ್ತಕ್ಕಂಥ ಹೊಲೆಯ ಕುಲದ ಜನಾಂಗ ಗ್ರಾಮೀಣ ಮಟ್ಟದಿಂದ ದೆಹಲಿಯವರೆಗೂ ಕೂಡ ಹೊಲಿತಕ್ಕಂಥದ್ದೇ ಮಾಡಿದ್ದಾರೆ ವಿನ ಅದನ್ನು ಕತ್ತರಿಸ್ತಕ್ಕಂಥದ್ದು ಮಾಡಿಲ್ಲ. ಪದೇ ಪದೇ ಕತ್ತರಿಸ್ತಕ್ಕಂಥ ಕೆಲಸ ಯಾರು ಮಾಡಿದ್ದಾರೆ ಅಂದ್ರೆ, ಇವತ್ತು ಇಷ್ಟು ದಿವಸ ಬರೇ ಕಾಲು ತುಳಿತಕ್ಕಂಥ ಕೆಲಸ ಗ್ರಾಮೀಣ ಮಟ್ಟದಿಂದ ದೆಹಲಿವರೆಗೂ ಕೂಡ ನಡೆದಿತ್ತು. ಇವತ್ತು ಯಾವ ಮಟ್ಟಕ್ಕೆ ಬಂದಂದ್ರೆ, ಇವತ್ತು ನಮ್ದು ಹೆಡಕು ತುಳಿತಕ್ಕಂಥ, ತಲೆ ಮೇಲೆ ಕಾಲಿಡ್ತಕ್ಕಂಥ ಕೆಲಸ ಬಂದಿದೆ. ಹೇಗೆ ವಾಮನ ಅಂತಕ್ಕಂಥ ಒಬ್ಬ ಕುತಂತ್ರಿ ಬಲಿಚಕ್ರವರ್ತಿಗೆ ಪಾತಾಳಕ್ಕೆ ಕಳೆದನು, ಹಾಗೆ ಆಯಾ ಕಟ್ಟಿಲಿರ್ತಕ್ಕಂಥ ನಮ್ಮನ್ನು, ನಮ್ಮ ಜನಾಂಗವನ್ನು, ನಮ್ಮ ಕುಲವನ್ನು ತುಳಿತಕ್ಕಂಥ ಕೆಲಸ ಬಂದಾಗ ಬರ್ಯಪ್ಪ ಅಪ್ಪರೆಂದ್ರೆ ಅದು ಮೂರ್ಖತನ ಅಂತ. ಅದಕ್ಕೆ ಯಾರು ಹೇಳ್ತಾರೆ? ಬುದ್ಧನೇ ಉತ್ತರ ಕೊಡ್ತಾರೆ. ಸುಖಿತಿ ಗೌತಮ ಬುದ್ಧ ಹೇಳ್ತಾರೆ, ಅನ್ಯಾಯಕ್ಕೆ ತೋರಿಸಬೇಕಾದ ಪ್ರತಿರೋಧ ಹಿಂಸೆ ಅಲ್ಲ ಅಂತ. ನಿನಗೆ ಅವನಾದ್ರೂ ಹೊಡೆದನಂದ್ರೆ ಒಳ್ಳೆ ಹೊಡೆದಪ್ಪ, ಹಂಗೆಲ್ಲ ಹೊಡಿಬಾರ್ದಪ್ಪ, ತೆಕ್ಕಿಲ್ ಹೇಕು ಅಂತ ಹೇಳಲ್ಲ. ಅವರಿಗೆ ಪ್ರತೀಕಾರವಾಗಿ ಅಂದ್ರೆ ಅವನನ್ನು ಮತ್ತೆ ನೀವು ಜಾರ್ಜ್ ಒಂದು ಹೊಡೆದ್ರೆ 2 ಕೊಟ್ಟರೆ ವಾಪಸ್ ಬರಂಗಿಲ್ಲ. ಇನ್ನ ನೋಡಿ, 2019ರಿಂದಲೇ ವ್ಯಾಪಕವಾಗಿರ್ತಕ್ಕಂಥ ಕುತಂತ್ರ, ಈ ಕೋವಿಡ್ ತಂದಿರ್ತಕ್ಕಂಥದ್ದು ಅದೊಂದು ಡ್ರಗ್ಸ್ ಮಾಫಿಯ ಒಂದು ಪ್ಲಾನ್ ಸಲುವಾಗಿ 2 ವರ್ಷ ಎಷ್ಟು ಪ್ಲಾನ್ ಮಾಡಿದ್ದಾರೆ ಅಂದ್ರೆ ನೀವು ಗಮನಿಸಿರ್ಬೋದು. ಆಲ್ರೆಡಿ ಅವರನ್ನು ಹೈಜಾಕ್ ಮಾಡ್ಕೊಂಡ್ಬಿಟ್ಟು 2019ರಿಂದ ಹೈಜಾಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ವಿಂಗ್ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ವಿಂಗ್ಗಳಲ್ಲಿ ಬಹುಶಃ ಬಹಳಷ್ಟು ಜನ ಅವಾಗ ಸೇರಿರ್ಬೇಕು, ನಿಮ್ಮನ್ನು ಹೊರಗೆ ಹಾಕಿರ್ತಾರೆ. ಆ ವಿಂಗ್ ಏನಿದೆ ಅನ್ನೋದು ನನ್ನ ಸಾಮಾಜಿಕ ಜಾಲತಾಣ ಸುಮಾರು ಒಂದು 20 ವಿಂಗ್ಗಳು ಮಾಡಿದ್ದಾರೆ. ಯಾರು? RSS. ಏನಕ್ಕೆ ಅಂದ್ರೆ ಈ ಭಾರತವನ್ನು, ಈ ದೇಶವನ್ನು, ಈ ಬಹುಸಂಸ್ಕೃತಿಯ ರಾಷ್ಟ್ರವನ್ನು ನಾವು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ. ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಅಣ್ಣವ್ರು ಕುಂತಾರೆ, AR ಕೃಷ್ಣಮೂರ್ತಿ ಅಣ್ಣವ್ರು ತಿಳಿದು, ಬಿ ಶ್ಯಾಮ್ ಸುಂದರ ಸಾಹೇಬರ ಪಕ್ಕ ಶಿಷ್ಯರು ಬಿ ರಾಚಾಯ್ ಸಾಹೇಬರು. ಏಕಾಂಗಿ 1925ರಿಂದ ಇಲ್ಲಿವರೆಗೂ ಕೂಡ ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತಕ್ಕಂಥ ಜನಾಂಗಕ್ಕೆ ಒಂದು ಊರನ್ನು ಹಿಂದೂ ರಾಷ್ಟ್ರ ಮಾಡ್ಲಿಕ್ಕಾಗಿಲ್ಲ. ಒಂದು ಊರು. ಬಿ ಶ್ಯಾಮ್ ಸುಂದರ ಸಾಹೇಬರ ಶಿಷ್ಯರು ಮತ್ತು ಹೊಲೆಯ ಕುಲದ ಅಪ್ಪಟ ಸ್ವಾಭಿಮಾನಿ ಬಿ ರಾಚಾಯ ಸಾಹೇಬರು 10 ಗ್ರಾಮಗಳು ಇಲ್ಲಿ ಚಾಮರಾಜನಗರದಲ್ಲಿ ಭೀಮನಗರ ಮಾಡಿದ್ದ ನಾನು ನೋಡಿ ಬಂದಿದ್ದೇನೆ. ಅಂದರೆ ಈ ಹೊಲೆಯ ಕುಲದ ಸಾಂಸ್ಕೃತಿಕ ಬೇರು ಹೇಗಿದೆ ಅಂದ್ರೆ ಗಟ್ಟಿ ಇದೆ ಅಂತ. ಆಲದ ಮರದ ಹಾಗೆ ಮ್ಯಾಲಿಲ್ಲ. ಪುರಾಣಗಳನ್ನು ಆಧಾರವಾಗಿ ಇಟ್ಟುಕೊಂಡಿರ್ತಕ್ಕಂಥ ಸಂಸ್ಕೃತಿ ಅದು ಆಲದ ಮರದ ಬೇರಿದ್ದಾಗೆ, ಕೆಳಗೂ ಜೊತೆ ಇರ್ತವ, ಮ್ಯಾಲೆ ಇರ್ತವ. ಆದರೆ ಪುರಾತತ್ವ ಇಲಾಖೆಯ ಪುರಾತತ್ವ ಆಕಾರಗಳ, ಪ್ರಾಕ್ತಾನುಶಾಸ್ತ್ರದ ಮತ್ತು ಸ್ಮಾರಕಗಳ, ಶಾಸನಗಳ ಆಕಾರ ಹೊಂದಿರತಕ್ಕಂಥ ಕುಲ ಇದು ಹೊಲೆಯ ಕುಲ. ಇದು ಬೋಧಿ ವೃಕ್ಷದ ಬೇರನ್ನು ಹೊಂದಿರತಕ್ಕಂಥ ಕುಲ. ಇದು ಆದ ಪ್ರಯುಕ್ತ ವಿಶ್ವಸಂಸ್ಥೆಯ 193 ರಾಷ್ಟ್ರ ಇವತ್ತು ಈ ಕುಲಕ್ಕೆ ಮಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಗಮನಿಸ್ತೀರಿ. ಇನ್ನು 1-2 ವಿಷಯ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ
ಹಂಗೆ ಮಾತಾಡಬೇಡ್ರಿ, ಹಿಂಗೆ ಮಾತಾಡಬೇಡ್ರಿ. ಅವ್ರು ಯಾಕೆ ಹಿಂಗೆ ಮಾತಾಡ್ತಾರಂದ್ರೆ, ನಾವು ಆ್ಯಕ್ಚುಲಿ ಒಂದು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾವೆಲ್ಲರೂ ಛಿದ್ರಗೊಂಡಿರ್ತಕ್ಕಂಥ ಬಾರಿಗೆ ಕಡ್ಡಿ ಇದ್ದಂಗೆ. ನಮಗೆ ಯಾರಾದ್ರೂ ಏಟ್ ಬಿಟ್ರೆ ನಾವು ಒಮ್ಮೆ ಬಾರಿಗೆಯಾಗಿ ಆ ಕಸ ಎಲ್ಲ ಉಡಿಲಿ ನಿಂತು ಬಿಡ್ತೀವಿ. ಹೊಲಿಯ ಕುಲ ಇದು ವಿಘಟನೆಗೊಂಡಿರ್ತಕ್ಕಂಥ ಬಾರಿಗೆ ಕಡ್ಡಿ ಇದ್ದಂಗೆ. ಯಾರಾದ್ರೂ ಜೋಡಿಸ್ತಾರಂದ್ರೆ ಮಾತ್ರ ನಾವು ಕಸಬರಿಗಾಗಿ ಕಸನೆಲ್ಲ ಹೊರಗಾಕ್ತೀವಿ. ಇದಕ್ಕೆ ಜ್ವಲಂತ ಸಾಕ್ಷಿ ನ್ಯಾಯಾಧೀಶ ನಾವು ಮಲ್ಲಿಕಾರ್ಜುನ ಗೌಡ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಗುರುಗಳೇ. ಯಾಕೆ ಹೇಳ್ಬೇಕಂದ್ರೆ, ಪಾಪ ಆತ ಮಾಡಿರ್ತಕ್ಕಂಥ ಕುತಂತ್ರಕ್ಕೆ ಪ್ರತಿರೋಧ ಒಡ್ಡಿದಾಗ ಸರ್ಕಾರ ಒಂದು ಶಾಸನ ಮಾಡ್ತು. ಇವತ್ತೆಲ್ಲ ಕೋರ್ಟ್ ಹಾಲ್ಗಳಲ್ಲಿ ಮತ್ತು 26 ಜನವರಿ 15 ಆಗಸ್ಟ್ ಬಾಬಾ ಸಾಹೇಬ್ರ ಭಾವಚಿತ್ರ ಇರ್ಲಿಕ್ಕೆ ಕಾರಣ ಇತ್ತು. ಇವತ್ತು ಕೂಡ ನಾವು ಅವನ ಮಂದಾರ ಕೃಷ್ಣ ಅಂತ ಮಾತಾಡಿದ್ ನೋಡಿದೆ, ವಿಡಿಯೋ ತೆಲುಗುದಲ್ಲಿ ಮಾತಾಡಿದ್ದೇನೆ. ಬಾಬಾ ಸಾಹೇಬ್ರಿಗೆ ಎಷ್ಟು ತುಚ್ಛವಾಗಿ ಮಾತಾಡಿದ್ದೇನೆ ಅಂದ್ರೆ, ನಿಜವಾದ ಅಪ್ಪ ಹುಟ್ಟಿರ್ತಕ್ಕಂಥವ್ರು ಮಾತಾಡಂಗಿಲ್ಲ. ಯಾಕಂದ್ರೆ ನಮ್ಮ ಅಪ್ಪಗೆ ಯಾರು ಜೀತಿಗೆ ಇಟ್ಕೊಂಡಿರ್ತಾರೋ ಆ ಗೌಡನನ್ನು ಬಾಬಾರೇ ಗೌಡ್ರಿ ಅಂತ ರೆಸ್ಪೆಕ್ಟ್ಲಿಂದ ಕರಿತೀವಿ. ಅವ್ರಿಗೆ ಯಾರಾದ್ರೂ ಬೈದ್ರೆ ತಾಳ್ಕೊತಕ್ಕಂಥ ಒಂದು ಸಾಮಾಜಿಕ ಪರಿಸರ ಭಾರತದಲ್ಲಿ ಇಲ್ಲ. ಕಾರಣ ಅಂದ್ರೆ ಭೂ ಸಂಸ್ಕೃತಿ ಭಾರತ. ಆದರೆ ಬದುಕು ಕಟ್ಟುಕೊಟ್ಟಿರ್ತಕ್ಕಂಥ ಅಪ್ಪನನ್ನೇ ತುಚ್ಛವಾಗಿ ಮಾತಾಡ್ತಕ್ಕಂಥ ಮಟ್ಟಕ್ಕೆ ಇವರು ಬಂದಿದ್ದಾರೆ ಅಂದ್ರೆ, ಇವರ ಬೌದ್ಧಿಕ ದುಶ್ಚಟಕ್ಕೆ, ಇವರ ಬೌದ್ಧಿಕ ದಾರಿದ್ರ್ಯಕ್ಕೆ ಮಟ್ಟ ಹಾಕ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನು ಹಿಸುಕಿ ಬಿಡುತ್ತಾರೆ. ಅದಕ್ಕೆ ಜ್ವಲಂತ ಸಾಕ್ಷಿ ಬಹುಶಃ ಎಷ್ಟು ಜನ ಸರ್ವಿಸ್ ಮ್ಯಾಟರ್ ನೋಡ್ತಿರೋ ಗೊತ್ತಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಪ್ರಮೋಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ 33 ಸೈಕಲ್ ಅನ್ನು ಪರಿಗಣನೆ ಮಾಡ್ತಾರೆ ಮತ್ತು ನೇಮಕಾತಿ ಸಂದರ್ಭದಲ್ಲಿ 100 ಸೈಕಲ್ ಮಾಡ್ತಾರೆ. 33 ಸೈಕಲ್ನಲ್ಲಿ 1, 7, 14, 28, 33 33 ಸೈಕಲ್ ಮಾಡ್ತಾರೆ. 2019ರಲ್ಲಿ ಕೇಂದ್ರ ಸರ್ಕಾರ ಒಂದು ಶಾಸನ ಮಾಡ್ತೀವಿ. ಇಲ್ಲೇ ಯಾರಾದ್ರೂ ಡಿಗ್ರಿ ಕಾಲೇಜ್ ಲೆಕ್ಚರ್ಗಳು, ಯೂನಿವರ್ಸಿಟಿ ಪ್ರೊಫೆಸರ್ ಇದ್ರೆ ಕೇಳಿ, ಡಿಪಾರ್ಟ್ಮೆಂಟ್ ವೈಸ್ ರೋಸ್ಟರ್ ಫಿಕ್ಸ್ ಮಾಡಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ನಲಂದ ವಿಶ್ವವಿದ್ಯಾಲಯದ ಕಾಮೇಶ್ವರ ಪಾಸ್ವಾನ್ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ದೊಡ್ಡ ಹೋರಾಟ ಇತ್ತು. ಬೆನ್ನಿಗೆ ಕೊಳ್ಳ ಮಿಗಿ ಕಟ್ಕೊಂಡು ಹೋರಾಟ ಮಾಡೋದು. ಅದು ಯಾವ ಹಂತಕ್ಕೆ ಬಂದೋ ಗೊತ್ತಿಲ್ಲ. ಈಕೆ ಇದು ಯಥಾರೀತಿ ಜಾರಿಗೆ ಬಂದ್ರೆ, ಈ ರೋಸ್ಟರ್ ಬಿಂದು ಎರಡು ಬಿಂದು ಕೆಳಗಡೆ ಸರಿಸಿರ್ತಕ್ಕಂಥ ಬಂದ್ರೆ ಲೈಫ್ನಲ್ಲಿ ನೀವು ಯಾರು ಕೂಡ ಪ್ರಮೋಷನ್ ಆಗಂಗಿಲ್ಲ, ಯಾರು ಆಗಂಗಿಲ್ಲ. ಕಾರಣ ಏನಂದ್ರೆ, ನಿಮ್ಮನ್ನು ಹಂತವಾಗಿ ಪ್ರಮೋಷನ್ ಕೊಡ್ತಾರೆ, ಬ್ಲಾಕ್ ಮಾಡಿ ಕೊಡ್ತಾರೆ. ಈಗ ಉದಾಹರಣೆ PWD ಕಡಿಗೆ ಮಾರ್ಕ್ ಪ್ರಮೋಷನ್ ಕೊಡ್ತಾರೆ. ಅಲ್ಲಿ ಒಂದು 8 ಮಂದಿ ಕೊಟ್ಟು ಬಿಡ್ತಾರೆ. ಒಂದು ಹೋಗ್ತದ ಮೂಗಿ ತೋರ್ದು ಜನರ ಪ್ರವಾಗ BD ಹೋಗ್ತಾರ. ನಿಮ್ಮದು ಪಾಳಿನೇ ಬರಂಗಿಲ್ಲ. ಇಷ್ಟು ಕುತಂತ್ರ ಮಾಡ್ತಕ್ಕಂಥ ಕುತಂತ್ರಿಗಳು ಅಲ್ಲಿ ಕಾರ್ಯಾಂಗದಲ್ಲಿ ಅಲ್ಲಿ ಅದಾರೆ, ಸದನದಲ್ಲಿ, ಸರ್ಕಾರ ಸದನದಲ್ಲಿ. ಇದು ಅಷ್ಟು ಸರಳ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕಾಗಿ ಗೌರವಾನ್ವಿತ D. ಚಂದ್ರಶೇಖರ್ ಸರ್ ಅವರಿಗೆ, ಪೂಜ್ಯರಿಗೆ, ಅಣ್ಣವರಿಗೆ, ಶಾಸಕರಾಗಿರ್ತಕ್ಕಂಥ AR ಕೃಷ್ಣಮೂರ್ತಿ ಅಣ್ಣವರಿಗೆ, ಎಲ್ಲ ಸರ್ಕಾರದ ಸಂಘಟನೆಯವ್ರಿಗೆ ಕಳಕಳಿ ಮನವಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಭವಿಷ್ಯದ ಮರಣ ಶಾಸನ ಅದು ಹೋದ, ಅದಕ್ಕೆ ನೀವು ಹೋರಾಟ ಮಾಡಲೇಬೇಕು ಅಂತಕ್ಕಂಥ ಒಂದು ಮನವಿ ನಿಮಗೆ ಮನವಿ ಮಾಡ್ಕೊತೇನೆ. ಇನ್ನು ಎರಡನೇದಾಗಿ ಏನಪ್ಪ ಅಂದ್ರೆ, ನೀವು ನಮ್ಮ ಕುಲದ ಬಗ್ಗೆ ಮಾತಾಡಿದ್ರಿ. ಈ ಹೊಲೆ ಕುಲದ ಬೇರುಗಳ ಬಗ್ಗೆ ಆರಂಭ ಬೀರಾಚಾರ್ಯ ಸಾಹೇಬರಿಂದ ಮಾಡಿ. ಈ ಕುಲದ ಬೇರು ಹೇಗಿದೆ ಅಂದ್ರೆ, ಇದು ದೇಶಿ ಆಕಳ ತುಪ್ಪ ಇದ್ದಾಗೆ. ಹೊಲೆಯ ಕುಲ ಅಂದ್ರೆ ದೇಶಿ ಆಕಳ ತುಪ್ಪ ಇದ್ದಂಗೆ. ಈ ದೇಶಿ ಆಕಳ ತುಪ್ಪ ಕತ್ತೆಗಳಿಗೆ ಅರ್ಥ ಆಗಂಗಿಲ್ಲ, ನಾಯಿಗಳಿಗೆ ಡೈಜೆಷನ್ ಆಗಂಗಿಲ್ಲ. ಮತ್ತು ಇವು ಅರ್ಧಂಬರ್ಧ ಓದಿರ್ತಕ್ಕಂಥ ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್ ಇನ್ ನಾಲ್ವೇಜ್ ಅಂತ. ಅರ್ಧಂಬರ್ಧ ಓದಿರ್ತಕ್ಕಂಥವ್ರು ಹೊಲೆಯ ಕುಲದ ಬಗ್ಗೆ ಹೆಂಗೆ ಅರ್ಥ ಆಗುತ್ತೆ? ಆದಾಗ್ಯೂ ಕೂಡ ಇವರು ಪದೇ ನಮ್ಮನ್ನು ತುಳಿಯುತ್ತಾ ಬರ್ತಾರಂದ್ರೆ, ನನ್ನ ಕುಲದ ಗೌರವದ ಇತಿಹಾಸವನ್ನು ನಾವು ಹೇಳಲೇಬೇಕು. ನನ್ನ ಕುಲದ ಗೌರವದ ಇತಿಹಾಸವನ್ನು ನಾವು ಹೇಳಲೇಬೇಕು. ಇನ್ನೊಂದು ಸವಿನಯ ಪ್ರಾರ್ಥನೆ, ದಯವಿಟ್ಟು ನಮ್ಮ ಕುಲದ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಮಾತ್ರ ಮಾತಾಡಿ, ಬಾಯಿಗೆ ಬಂದದ ಮಾತಾಡಬೇಡಿ. ಎರಡನೇದಾಗಿ ಪುರಾಣಗಳನ್ನು, ಉಪನಿಷತ್ತುಗಳನ್ನು, ವೇದಗಳನ್ನು ಉಪಮೇಯ ಕೊಟ್ಟು ಮಾತಾಡಬೇಕು. ಕಾರಣ ಏನಂದ್ರೆ, ಅಲ್ಲಿ ಸಾಕಷ್ಟು ವೈಪರೀತ್ಯಗಳು ಕಾಣ್ತೀವಿ ನಾವು, ವರ್ಣಗಳ ಬಗ್ಗೆ ಮತ್ತು ಈ ಕುಲಗಳ ಬಗ್ಗೆ, ಜಾತಿಗಳ ಬಗ್ಗೆ. ಅದಕ್ಕಾಗಿ ತಮಗೆ ಗೊತ್ತಿದ್ದಷ್ಟನ್ನು ಮಾತಾಡ್ರಿ ಅಂತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ತರುತ್ತಾ, ಎರಡನೇದಾಗಿ ಈ ಪುರುಷೋತ್ತಮಣ್ಣವ್ರಿಗೆ ಹೇಳ್ತೀನಿ, ಅವ್ರು ಏನು ಮಾಡ್ತಾ ಇಲ್ಲ, ಅವ್ರಿಗೆ ಚರಿತ್ರೆ ಗೊತ್ತಿಲ್ಲ. ಚರಿತ್ರೆ ಗೊತ್ತಿಲ್ಲ ಆ ರೀತಿ ಮಾತಾಡ್ತಾ ಇಲ್ಲ. ಬರೀ ಕೂದಲು ಸಿಗತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಂದರಲ್ಲೂ ಕೂಡ. ಯಾರು ಮಾತಾಡ್ತಾರೆ ಅದಕ್ಕೆ ಏನಂತ ಕೂದಲು ಸಿಗಬೇಕು ಅಂತ.
ಇನ್ನೊಂದು ವಿಶೇಷವಾಗಿ ನಮ್ಮ ಜನಾಂಗವನ್ನೇ ನಮ್ಮ ವಿರುದ್ಧ ಎತ್ತಿ ಕಟ್ಟತಕ್ಕಂಥ ಕುತಂತ್ರ ಕೂಡ ಮಾಡ್ತಾ ಇದ್ದಾರೆ. ಈಗ ಪೂಜಾರ್ದು ಸೇಡಂದಲ್ಲಿ ಬೇರೆ ಕಡೆ ಒಂದ್ 2-3 ಕಡೆ ಭಾವಚಿತ್ರ ಪೋಸ್ಟ್ ಸುಟ್ರಲ್ಲ, ಅದರಲ್ಲಿ ನಮ್ಮವರು ಕೂಡ ನಾಲ್ಕರಿದ್ದು. ಸೊ ಅದಕ್ಕಾಗಿ ಅದು ವಿಷಯ ಬೇರೆ. ಅದಕ್ಕಾಗಿ ಎಲ್ಲಿವರೆಗೆ ನಾವು ಒಗ್ಗಟ್ಟಾಗಂಗಿಲ್ವೋ ಅಲ್ಲಿವರೆಗೆ ನೀವೇ ಲಾಸ್ಟ್, ಸರ್ವಿಸ್ ಬರ್ತಕ್ಕಂಥದ್ದು ನೀವೇ ಲಾಸ್ಟು, ಪ್ರಮೋಷನ್ ಕೊಡ್ತಕ್ಕಂಥ ಈಗ ಏನಿದ್ದೀರಿ ಇದೇ ಲಾಸ್ಟ್ ಆಗ್ತದ. ಅದಕ್ಕಾಗಿ ನೀವೆಲ್ಲರೂ ಕೂಡ ಧ್ವನಿ ಎತ್ತಿರಂತಕ್ಕಂಥ ಮಾತನ್ನು ನಿಮ್ಮ ಗಮನಕ್ಕೆ ತರ್ತಾ, ಇನ್ನ ಪುರಾಣಗಳ ಅಸ್ಮಿತೆ ಇರ್ತಕ್ಕಂಥ ಆ ಜನಾಂಗ, ಆ ವ್ಯಕ್ತಿ ತನ್ನ ಕುಲದ ಬಗ್ಗೆ ಎಷ್ಟು ಅಪ್ಪಟ ಒಂದು ಹೆಮ್ಮೆಲಿಂದ ಹೇಳ್ಕೊತಾನಂದ್ರೆ, ಇದು ನಾವು ವಚನಗಳಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀವಿ. ಪುರಾಣಗಳ ಬಗ್ಗೆ ಯಾರು ಉಪಮೆ ಕೊಡ್ತಾರೋ ಅವ್ರಿಗೆ ಹೇಳ್ತೀನಿ. ವಚನಗಳಲ್ಲಿ ನೋಡಿ, ವೇದವೆಂಬುದು ಓದಿನ ಮಾತು, ಪುರಾಣವೆಂಬುದು ಪುಂಡರಗೋಷ್ಠಿ, ಶಾಸ್ತ್ರವೆಂಬುದು ಸಂತೆ ಸುದ್ಯತೆ. ಪುರಾಣಗಳು ಉಪಮೇಯಗಳು ಯಾರು ಕೊಟ್ಟು ಮಾತಾಡ್ತಾರೋ ಅವರೆಲ್ಲರೂ ಪುಂಡ್ರಿ ಅಂತೇಳಿ ನಾನು ಹೇಳ್ತಲ್ಲ, ಶರಣ ಹೇಳ್ತಾರೆ. ಇನ್ನು ನನ್ನ ಕುಲದ ಬಗ್ಗೆ ಮಾತಾಡ್ಬೇಕಾದ್ರೆ, ನೀವೆಲ್ಲ ಮಹಿಷ ಮಂಡಲದಲ್ಲಿ ಇರ್ತಕ್ಕಂಥ ಜನಾಂಗ. ಇದಕ್ಕೆ ಎಷ್ಟು ಬೇಕಷ್ಟು ಆಕಾರಗಳು ಕೊಡ್ತೀನಿ, ಎಷ್ಟು ಬೇಕಷ್ಟು ಆಕಾರ. ಮಹಿಷ ಮಂಡಲ 4 ಚೆನ್ನಾಗಿ ನಿಂತು, ಒಂದು ನರ್ಮದಾ ತಿಥಿಯಲ್ಲಿ ಸೌರಾಷ್ಟ್ರದಲ್ಲಿ, ಒಂದು ಸಮತಳದಲ್ಲಿ, 3ನೇದು ಪೈಠಾಣದಲ್ಲಿ, 4ನೇದು ಚುಟು ಸಾತವನರು ಆಂಧ್ರದಲ್ಲಿ. ಇದು ಚುಟು ಸಾತವನರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಹಿಷ ಮಂಡಲ. ಈ ಮಹಿಷ ಮಂಡಲದಲ್ಲಿ ಇರ್ತಕ್ಕಂಥ ಮಹಿಷ ಜನಾಂಗವನ್ನು, ಅವರ ಪ್ರತಿನಿಧಿಯನ್ನು ಕೋಡವನ್ನಾಗಿ ಮಾಡಿ ಅದನ್ನು ಬಲಿ ಕೊಟ್ಟಿರ್ತಕ್ಕಂಥದ್ದು ಉಲ್ಲೇಖ 11ನೇ ಶತಮಾನದಲ್ಲಿ ಸಿಗುತ್ತೆ. ಪೂಜ್ಯ ಉರ್ಲಿಂಗ ಪೆದ್ದಿಯವರ ಸತಿಯವರಾಗಿರ್ತಕ್ಕಂಥ ಮಾತೋಶ್ರೀ ಕಾಳಮ್ಮನವರ ವಚನದಲ್ಲಿ ಇದರ ಉಲ್ಲೇಖ ಇದೆ. ಅದು ದಯವಿಟ್ಟು ನಿಮ್ಮ ಗಮನಕ್ಕೆ ತರ್ತೀನಿ. ಏನು, ಮಹಿಷ ಜನಾಂಗ, ಮಹಿಷ ಅಸ್ಮಿತೆಯನ್ನು ಕೋಣವಾಗಿ ರೂಪಿಸಿ ಅವ್ರು ಹೆಂಗೆ ಆ ಕೋಣದ ಪ್ರತಿರೂಪ ಮಾಡಿ ನಂತರ ನಿಮ್ಮ ಐಡೆಂಟಿಫಿಕೇಶನ್ ಅನ್ನು ಕೋಣ ಮಾಡಿ ಹೆಂಗ್ ಕಡಿದ್ರು ಅನ್ನೋದ್ರ ಬಗ್ಗೆ ತಾಯಿ ಕಾಳೆವತ್ತನ ವಚನದಲ್ಲಿ ಹೇಳ್ತಾಳೆ. ಕೃತಯುಗ 32 ಲಕ್ಷ ವರ್ಷದಲ್ಲಿ ಹೋಮವನಿಕ್ಕುವಾಗ ಕುಂಜರನೆಂಬ ಆನೆಯ ಕೊಂದು ಹೋಮವನಿಕ್ಕಿದರು ಬ್ರಾಹ್ಮಣರು. ತ್ರೇತಾಯುಗದಲ್ಲಿ 16 ಲಕ್ಷ ವರ್ಷದಲ್ಲಿ ಬ್ರಾಹ್ಮಣರು ಹೋಮವನಿಕ್ಕುವಾಗ ಮಹಿಷನೆಂಬ ಕರಿ ಎಮ್ಮೆಯ ಮಗನ ಕೊಂದು ಹೋಮವನಿಕ್ಕಿದರು ಬ್ರಾಹ್ಮಣರು. ದ್ವಾಪಾರಯುಗದಲ್ಲಿ 8 ಲಕ್ಷ ವರ್ಷದಲ್ಲಿ ಹೋಮವನಿಕ್ಕುವಾಗ ಅಶ್ವನೆಂಬ ಕುದುರೆ ಕೊಂದು ಹೋಮವನಿಕ್ಕಿದರು ಬ್ರಾಹ್ಮಣರು. ಕಲಿಯುಗದಲ್ಲಿ 4 ಲಕ್ಷ ಹೋತವ ಕೊಂದು ಹೋಮವನಿಕ್ಕುವಾಗ ನಿಕ್ಕಿದರು ಬ್ರಾಹ್ಮಣರು. ಅಣಿರಿಣೋ ಯಾನ್ ಮಹತೋ ಮಹಯಾನ್ ಎಂದುದರಾಗಿ ಶಿವಭಕ್ತ ಹೊತ್ತಾರಿಯದ್ದು. ನೋಡಿ, ಶಿವಭಕ್ತ ಹೊತ್ತಾರಿಯದ್ದು ಗುರು ಲಿಂಗ ಜಂಗಮಕ್ಕೆ ಶರಣೆನ್ನ ಮುನ್ನ ಒಂಟಿ ಬ್ರಾಹ್ಮಣನ ಕಂಡು ಶರಣಾರ್ಥಿ ಎಂದೊಡೆ 84 ಲಕ್ಷ ಯೋನಿಯಲ್ಲಿ ಹಂದಿಯ ಬಸರಲ್ಲಿ ಹುಟ್ಟಿ ಬರುತ್ತ ಅಂತ ಕಾಳವ. ಅಂದರೆ ಆ ಅಮ್ಮನಿಗೆ ನಾವೆಲ್ಲರೂ ಮಹಿಷ ಜನಾಂಗ ಅಂತ ಗೊತ್ತಿತ್ತ ತಾಯಿ. ಮಹಿಷ ಜನಾಂಗವನ್ನು ಕೋಣದ ರೂಪ ಮಾಡಿ ಅದನ್ನು ಬಲಿ ಕೊಟ್ಟು ಅವರ ವಿಕೃತ ಮನಸ್ಸನ್ನು ಮೆರೆದಿರ್ತಕ್ಕಂಥದ್ದು ಆ ತಾಯಿ ಕಾಳೆವ 11ನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥದ್ದು. ಮತ್ತು ನಮ್ಮ ವಂಶ, ನಾವು ಮಹಿಷ ಜನಾಂಗಲ್ಲಕ್ಕೆ ಇನ್ನೂ ಏನು ಬೇಕಾ ನಿಮಗೆ? ಇಂಥ 10 ಆಕಾರಗಳು ನಾವು ಚರಿತ್ರೆಯಲ್ಲಿ ಕಾಣ್ತೀವಿ. ಇನ್ನು ಮುಖ್ಯವಾಗಿರ್ತಕ್ಕಂಥ ವಿಷಯಕ್ಕೆ ಬರ್ತೀನಿ. ನಾನು ನಾಗಮಹಾರ್ ಮತ್ತು ಹೊಲೆಯ ಸಮುದಾಯಕ್ಕೆ ಸಂಬಂಧಪಟ್ಟ ಬಹುಶಃ ನೀವು ಕೂಡ ಗಮನಿಸಿರ್ಬೋದು. ಒಂದು 3-4 ಜನ ಈಗ ಹೆಂಗಾಗಿದೆ ಅಂದರೆ, ನಮ್ಮ ಹೆಸರು ಎಲ್ಲೇ ಬರಲಿ